ಮಾಡ್ಕೊಳ್ದೇ ಇದ್ದರೆ ಅದು ನಿಮಗೆ ಆ ಭೂಮಿ ಇರೋಲ್ಲ ಅಂತ ಹೇಳ್ತಾರೆ. ಆಮೇಲೆ 1929ರಲ್ಲಿ ಇನ್ನೊಂದು ಆದೇಶ ಮಾಡ್ತಾರೆ, ನೀವು 5 ವರ್ಷದ ಒಳಗಡೆ ನೀವು ನಾವೇನು ಕೊಟ್ಟಿದ್ದೀವೋ ಕಂದಾಯ ಇಲಾಖೆಯಿಂದ ಭೂಮಿಯನ್ನು, ಆ ಭೂಮಿಯಲ್ಲಿ ನೀವು ಮರ ಗಿಡ ಬೆಳೆಸಿ ಅರಣ್ಯನ ಸಂರಕ್ಷಣೆ ಮಾಡಿಕೊಂಡು ನೀವು ಅದನ್ನು ಫಾರೆಸ್ಟ್ ಅಂತ ಡಿಕ್ಲೇರ್ ಮಾಡ್ಕೊಳ್ದೇ ಇದ್ದರೆ ಅದು ಕಂದಾಯ ಇಲಾಖೆಗೆ ಹೋಗುತ್ತೆ ಆ ಭೂಮಿ ಅಂತ ಹೇಳ್ತಾರೆ. ಕೊನೆಗೆ ಒಂದು ಆದೇಶ ಮಾಡ್ತಾರೆ, ಅಟ್ಲೀಸ್ಟ್ 12 ವರ್ಷದಲ್ಲಾದರೂ ನೀವು ಅಲ್ಲಿ ನಾವು ಕೊಟ್ಟಿರುವಂಥ ಜಾಗದಲ್ಲಿ ನೀವು ಅರಣ್ಯ ಬೆಳೆಸದೇ ಇದ್ದರೆ ಯಾವುದೇ ಕಾರಣಕ್ಕೂ ಆ ಭೂಮಿ ನಿಮಗೆ ಉಳಿಯಲ್ಲ, ಅದು ಕಂದಾಯ ಭೂಮಿಯಾಗಿ ಪರಿವರ್ತನೆ ಆಗ್ತದೆ ಅಂತೇಳಿ ಹೇಳ್ತಾರೆ. ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್ 1927 ಇಂಡಿಯನ್ ಫಾರೆಸ್ಟ್ ಆ್ಯಕ್ಟಲ್ಲಿ ಇಷ್ಟೆಲ್ಲ ಇದ್ರೂ ಆಮೇಲೆ ನಮ್ಮದು ಅರಳುಕುಂಟೆ ಸ್ಟೇಟ್ ಫಾರೆಸ್ಟ್ ಆಗಿ ಹೆಂಗೆ ಮಾಡಿದ್ದಾರೆ ಅಂದರೆ, ಅಬ್ಬಿಣಿ ಕಿರು ಅರಣ್ಯ ಇತ್ತು. ಕಿರು ಅರಣ್ಯವನ್ನು 1931ರಲ್ಲಿ ಮಾಡಿದ್ರು. ಆಮೇಲೆ 1941ರಲ್ಲಿ ಅದಕ್ಕೆ ಕಂದಾಯ ಇಲಾಖೆ ಒಬ್ಬ ಅಧಿಕಾರಿ, ಆಮೇಲೆ ಅರಣ್ಯ ಅಧಿಕಾರಿ ಒಬ್ಬರು ಡಿಸ್ಟಿಕ್ ಫಾರೆಸ್ಟ್ ಆಫೀಸರು, ಆಮೇಲೆ ಒಬ್ಬರು ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್, ಇಷ್ಟು ಜನ ಸೇರಿಕೊಂಡು ಒಂದು ನೋಟಿಫಿಕೇಷನ್ ಆಗಿದೆ 1941ನಲ್ಲಿ. ಅದರಲ್ಲಿ ಎಲ್ಲ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, 409 ಎಕರೆ 35 ಗುಂಟೆ ಅರಣ್ಯಕ್ಕೆ ನೀಡಿದ್ದೀವಿ ಅಂತ ಹೇಳಿದ್ದಾರೆ. ಯಾವ್ಯಾವ ಸರ್ವೆ ನಂಬರಲ್ಲಿ ಎಷ್ಟೆಷ್ಟು ಜಾಗ ಕೊಟ್ಟಿದ್ದೀವಿ, ಅಲ್ಲಿ ಏನೇನು ಬೌಂಡ್ರಿ ಲೈನ್ ಏನಿದೆ, ಅದಕ್ಕೆ ಮ್ಯಾಪ್ ಏನಿದೆ, ಎಲ್ಲನೂ ಕ್ರಮಬದ್ಧವಾಗಿದೆ. ಇಷ್ಟೆಲ್ಲ ಇದ್ಕೊಂಡು ಇವ್ರು ಏನು ಮಾಡಿದ್ದಾರೆ ಅಂದರೆ, ಈಗ ಪ್ರಸ್ತುತ ಅರಣ್ಯವನ್ನು ಸರ್ವೆ ಮಾಡಿದಾಗ 1941 ನೋಟಿಫಿಕೇಷನ್ 409 ಎಕರೆ 35 ಗುಂಟೆ ಏನಿದೆ, ಅದರ ಜೊತೆಗೆ 182 ಎಕರೆ ಅವರೇ ಎಕ್ಸಸ್ ಇದ್ದಾರೆ. ಅದನ್ನು ಬಿಟ್ಟು ಒಂದು 200-250 ಎಕರೆ ರೈತರ ಜಮೀನುಗಳನ್ನು ಕಬ್ಜಾ ಮಾಡೋಕ್ಕೆ ಬಂದಿದ್ದಾರೆ ಇವರು. ಇದು ಎಲ್ಲ ದಾಖಲೆಗಳು ನಮಗೆ ಸಿಕ್ಕಿದ ಮೇಲೆ ನಮಗೆ ನಮ್ಮ ಅರಣ್ಯದ್ದು ನಾವು ನೋಡಿದಾಗ ಎಲ್ಲ ಕಡೆಯೂ ಇದೇ ರೀತಿ ಮಾಡಿದ್ದಾರೆ ಇವರು. ಎಂಟೈರ್ ನಮ್ಮ ಡಿಸ್ಟಿಕಲ್ಲಿ ಬೇರೆ ರೈತರಿಗೆ ಪಾಪ ಅವ್ರ ದಾಖಲೆಗಳನ್ನು ಹುಡುಕೋದ್ರಲ್ಲಿ ಸ್ವಲ್ಪ ವಿಫಲ ಆಗಿರ್ಬೋದು. ಇವರು ಎಲ್ಲ ರೈತರಿಗೆ ಮೋಸ ಮಾಡಿ ಅವ್ರನ್ನ ಯಾಮಾರಿಸ್ಬೇಕು ಅಂತ ರಾತ್ರೋರಾತ್ರಿ ಹೋಗೋ JCBಗಳನ್ನ ತಗೊಂಡು ಅಲ್ಲಿ ಆ ಜಮೀನನ್ನ ನಾವು ಒತ್ತುವರಿ ತೆರವು ಮಾಡಿಸಿದ್ದೀವಿ ಅಂತ ಹೇಳೋದು, ಈ ಥರ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಅವ್ಯವಹಾರ ಮಾಡಿದ್ದಾರೆ ಇವರು. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಶ್ರೀನಿವಾಸಪುರ ವಲಯದಲ್ಲಿ ಅಲ್ಲೊಬ್ಬರು ಈಗ ಇಲ್ಲಿ ACF ಆಗಿದ್ದಾರೆ, ಅವರು M. ಮಹೇಶ್ ಅಂತ. ಅವರು ಅಲ್ಲಿ ವಲಯ ಅರಣ್ಯ ಅಧಿಕಾರಿಗಳಾಗಿದ್ದರು. ಅವರು 1 ಎಕರೆಗೆ 40,000 ಅಂತ ಏನೋ ಒತ್ತುವರಿ ತೆರವು ಮಾಡಿಸೋದು. ಇಂಥದ್ದು 2,750 ಎಕರೆ ಮಾಡಿದ್ದೀವಿ ಅಂತೇಳಿ ಹೇಳ್ತಾರೆ. ಅದು ಕ್ಯಾಲ್ಕುಲೇಟ್ರಲ್ಲಿ ಆಗ್ತಾ ಇದ್ದಾಗ ಆ ಸೊನ್ನೆಗಳು ಜಾಸ್ತಿ ಬಂದ್ಬಿಡ್ತು. ಎಷ್ಟು ಅಂತ ಅರ್ಥ ಆಗಲಿಲ್ಲ. ನೀವು ಒಂದು ಸಾರಿ ಕ್ಯಾಲ್ಕುಲೇಷನ್ ಮಾಡಿಕೊಳ್ಳಿ. 1 ಎಕರೆಗೆ 40,000, 2,750 ಎಕರೆ ಮಾಡಿದ್ದೀವಿ, ಒತ್ತುವರಿ ತೆರವು ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದು ಬಿಟ್ಟು ಅದರಲ್ಲಿ ಗುಣಿ ತೆಗಿಯೋಕ್ಕೆ ದುಡ್ಡು, ಆಮೇಲೆ ಗಿಡ ನಾಟಿ ಮಾಡೋಕ್ಕೆ ದುಡ್ಡು, ಇಲ್ಲಿವರೆಗೂ ಯಾವುದೋ ಒಂದು ಗಿಡನೂ ಅಲ್ಲಿ ಉದ್ಧಾರ ಆಗಿರೋ ನಿದರ್ಶನ ಇಲ್ಲ. ಅಂದರೆ ಅಲ್ಲಿ ಒಂದೇ ರೇಂಜಲ್ಲಿ ಇವರು 50 ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಮಾಡಿದ್ದಾರೆ. ಯಾರು? ಮಹೇಶ್ ಅನ್ನೋರು. ಅಲ್ಲಿ ಆಮೇಲೆ 2024-25-26ಕ್ಕೆ ಇಲ್ಲಿ ACF ಆಗಿ ಬಂದರು ಕೋಲಾರ ವಿಭಾಗಕ್ಕೆ. ಇಲ್ಲಿ ಇನ್ನೆಷ್ಟೆಷ್ಟು ಭ್ರಷ್ಟಾಚಾರ ಮಾಡಿದಾರೋ ಏನೋ ಗೊತ್ತಿಲ್ಲ ಅವರು. ಆಮೇಲೆ 1-1.5 ತಿಂಗಳು ಅವರು ಹಿಂದೆನೇ ಟ್ರಾನ್ಸ್ಫರ್ ಆಗಿದ್ದಾರೆ. ಟ್ರಾನ್ಸ್ಫರ್ ಆಗಿದರೆ ಸರ್ಕಾರಿ ವಾಹನವನ್ನು ಇಟ್ಕೊಳ್ಳೋಕ್ಕೆ ಪ್ರಾವಿಷನ್ ಇದೆಯಾ? ಅವರು ಸ್ವಂತ ಕೆಲಸಗಳಿಗೆ, ಅನೈತಿಕ ಚಟುವಟಿಕೆಗಳಿಗೆ ಸರ್ಕಾರಿ ವಾಹನವನ್ನು ಬಳಸ್ಕೊಂಡು ಅವರು ಇಲ್ಲಿ ಕೆಲಸಕ್ಕೂ ಬರ್ತಾಯಿಲ್ಲ, ವಾಹನವನ್ನು ಹಿಂದಿರುಗಿಸಿಲ್ಲ. ಆ ಥರ ಅವರು ಭ್ರಷ್ಟಾಚಾರ. ಆಮೇಲೆ ಇನ್ನೊಂದು ಕೆಲಸ ಏನಾಗಿದೆ ಅಂದರೆ, ಇವರು ವಿದೇಶಕ್ಕೆ ಹೋಗೋದಕ್ಕೆ ವೀಸಾಗೆ ಅಪ್ಲೈ ಮಾಡಿದ್ದಾರೆ. ಏನೋ ಅನುಮತಿ ಕೇಳ್ತಾ ಇರೋದು ಈಗ ಇಲಾಖೆಯಲ್ಲಿ. ಅವರು ಇದಕ್ಕೆ ಮೊದಲೇ 8-10 ಸಾರಿ ವಿದೇಶಕ್ಕೆ ಹೋಗಿ ಬಂದಿದ್ದಾರೆ. ಇಲ್ಲಿ ಹೊಡೆದಿರೋ ದುಡ್ಡನ್ನೆಲ್ಲ ಎತ್ಕೊಂಡೋಗಿ ಅಲ್ಲಿ ಹೂಡಿಕೆ ಮಾಡಿದ್ದಾರೆ. ಈಗ ಅನುಮತಿ ಕೇಳ್ತಾ ಇದ್ದಾರೆ. ಈ 8-10 ಸಾರಿ ಹೋಗಿ ಬಂದಿರೋದಕ್ಕೆ ಇಲ್ಲೇನೂ ದಾಖಲೆ ಆಗಲಿಲ್ಲ ಇವ್ರ ಹತ್ರ, ಇಲಾಖೆಯವ್ರ ಹತ್ರ. ಈಗ ಅನುಮತಿ ಕೇಳ್ತಾ ಇದ್ದಾರೆ. ಅದನ್ನು ಕೊಡಬಾರ್ದು ಅಂತ ನಾವು ಅಬ್ಜೆಕ್ಷನ್ ಮಾಡಿದ್ದೀವಿ. ಹಂಗಾಗಿ ಇವರು ಅರಣ್ಯ ಇಲಾಖೆಯವರು ನಮ್ಮ ರೈತರ ಜಮೀನುಗಳಿಗೆ ಒತ್ತುವರಿ ಹೆಸರಿನಲ್ಲಿ ಬಂದು ದೌರ್ಜನ್ಯ ಮಾಡೋದನ್ನು ನಿಲ್ಲಿಸಬೇಕು. ಇದು ಆ ಮಹಾ ಅಪರಾಧ. ಭೂಮಿ ಅವರು ಏನು ಹೇಳ್ತಾ ಇದ್ದಾರಂದರೆ, ನಾವು ಒಂದು ಏನು ಮಾಡ್ತಾರಂದರೆ ಒಂದು ವರ್ಕಿಂಗ್ ಪ್ಲಾನ್ ಮಾಡ್ಕೊಳ್ತಾರೆ.
ಈಗ ಒಂದು ಅವ್ರಿಗೆ ಒಂದು 400 ಎಕರೆ ಜಮೀನು ಐತೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ವರ್ಕಿಂಗ್ ಪ್ಲಾನು ಇನ್ನು 400 ಎಕರೆಗೆ ಮಾಡ್ಕೊಳ್ತಾರೆ ಸುತ್ತೂ ಇರೋ ಜಮೀನುಗಳಿಗೆ. ಆ ವರ್ಕಿಂಗ್ ಪ್ಲ್ಯಾನ್ಗೆ ಏನಾದರೂ ಬೆಲೆ ಇದೆಯಾ? ಈಗ ನಮ್ಮದೊಂದು ಸೈಟ್ ಇದೆ, ಅದ್ರ ಪಕ್ಕದ ಯಾರ್ದೋ ಬೇರೆಯವ್ರ ಸೈಟ್ ಇದೆ, ಅದನ್ನು ಸೇರಿಸಿ ನಾನು ಮನೆ ಕಟ್ಟೋಕ್ಕೆ ಪ್ಲ್ಯಾನ್ ಮಾಡಿಕೊಂಡ್ರೆ ಅದು ಊರ್ಜಿತ ಆಗುತ್ತಾ? ಸಾಮಾನ್ಯ ಪರಿಜ್ಞಾನವೂ ಇಲ್ದಂಗೆ ಅವರು ರೈತರ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಇದಕ್ಕೆ ಸರ್ಕಾರ, ಜಿಲ್ಲಾಡಳಿತ ಎಲ್ಲರೂ ಕ್ರಮ ವಹಿಸಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅವರು ಇನ್ನು ಮುಂದೆ ರೈತರ ಜಮೀನುಗಳಿಗೆ ಬರ್ದಂಗೆ ನೋಡ್ಕೊಳ್ಬೇಕು. ರೈತರಿಗೀಗ ಮಳೆ ಬೀಳ್ತಾ ಇರೋದ್ರಿಂದ ಉತ್ತು ಬಿತ್ತನೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಜಿಲ್ಲಾಡಳಿತದಲ್ಲಿ ಮತ್ತು ಸರ್ಕಾರದಲ್ಲಿ ಮನವಿ ಮಾಡ್ತಾಯಿದ್ದೀನಿ.